ಕೈನಲ್ಲಿ ಆ್ಯಪಲ್ ಐಫೋನ್. ಮುಂದೆ ಎಲ್ಲ ಬರೀ ಎಲೆಕ್ಟ್ರಾನಿಕ್ ಐಟಮ್ಸ್ಗಳೇ ಇರೋದು. ಹಳೆ ಕಾಲದ ವಸ್ತು ಕಲೆಕ್ಟ್ ಮಾಡೋರಿದ್ರೆ ನೋಡಿ ಇಲ್ಲಿ ಬನ್ನಿ, ತುಂಬ ಹಳೆ ಕಾಲದ ವಸ್ತುಗಳು ಸಿಗ್ತೈತೆ ನಿಮಗೆ. 2500. ಇದು ಜರ್ಮನಿ ದೇಶದ ಕಾಯಿನು. 7000 ಕಣ್ರಿ, 7000. ಕಾಲಿಂಗ್ ಬೆಲ್ ಸ್ಪೀಕರ್ನೂ ಬಿಟ್ಟಿಲ್ಲ ಕಣ್ರಿ, ನೋಡ್ರಿ ಇಲ್ಲಿ. ಇವೆಲ್ಲ ₹1 ನೋಟ್ಗಳು ನೋಡ್ರಿ, ಅಲ್ಲಿ ಇಸ್ಪೇಟೆಲ್ಲ ಥರ ತೋರಿಸ್ತೇವೆ. ಚಿಕ್ಕಪೇಟೆಗೆ ಸ್ವಾಗತ, ಸುಸ್ವಾಗತ. ಓಪನಿಂಗ್ ಅಲ್ಲಿ ಮೇಕಪ್ ಐಟಮ್ಗಳು ಇಟ್ಟಿದ್ದಾರೆ ನೋಡಿ. ಬರೀ ಓಪನಿಂಗ್ ಮಾತ್ರ, ಇನ್ನು ಒಳಗಡೆ ತುಂಬಾ ವಿಷಯಗಳಿದೆ, ಹೋಗಿ ನೋಡೋಣ ಬನ್ನಿ ಗೈಸ್. ಇಬ್ರು ತಮಟೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಎಲ್ಲ 300-400 ಅಷ್ಟೇ ಅಂತೆ ನೋಡಿ. ಬಟ್ಟೆಗಳಿಗಂತೂ ಬರಾನೇ ಇಲ್ಲ ನೋಡಿ. ಮುಂದೆ ಎಲ್ಲ ಬರೀ ಎಲೆಕ್ಟ್ರಾನಿಕ್ ಐಟಮ್ಸ್ಗಳೇ ಇರೋದು ನೋಡಿ. ಎಲ್ಲ ಚೀಪ್ ರೇಟು ಸಿಗುತ್ತೆ. ಮುಂದೆ ಹೋಗೋಣ ಬನ್ನಿ, ಒಳಗಡೆ ಏನಿದೆ ನೋಡೋಣ. ಸಂಡೇ ಬಜಾರ್, ಚೋರ್ ಬಜಾರ್, ಸಂಡೇ ಮಾರ್ಕೆಟ್ ಇದೆಲ್ಲ ಕರೆಯೋ ಚಿಕ್ಕಪೇಟೆಗೆ ಜೀವನದಲ್ಲಿ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿ ಅನುಭವ ಆಗುತ್ತೆ ಅಂತ. ಐಟಮ್ಗಳೆಲ್ಲ ಸಿಗುತ್ತೆ. ಹಂಗೆ ಮುಂದ್ಗಡೆ ಹೋಗಿ ನೋಡಿದ್ರೆ ಪಾತ್ರೆಗಳೆಲ್ಲ ಗುಡ್ಡೆ ಹಾಕಿ ಮಡಗಿದ್ರು ನೋಡಿ. ಯಾವ್ದು ಬೇಕು ತಗೊಳ್ಳಿ, ಎಲ್ಲ ಚೀಪ್ ರೇಟು. ಈ ಕಡೆ ನಲ್ಲಿ ಐಟಮ್ಗಳು, ಅಲ್ಲೇ ಪಕ್ಕದಲ್ಲಿ ನೋಡ್ರಿ ಸೋನಿ TV, ವ್ಯಾಕ್ಯೂಮ್ ಕ್ಲೀನರ್ಸ್ ಎಲ್ಲ ಇಕ್ಕಿಟ್ಟಿದ್ದಾರೆ. HDMI ಪೋರ್ಟ್ನ ಹುಡುಕಿದ್ರು ಇಲ್ಲಿ, ಅದ್ರ ರೈಟ್ ಕೇಳಿದ್ರೆ ₹150 ಅಂದರು ಅಂಗಡಿಯವರು. ಸರಿ ಅಣ್ಣ ಹಂಗಿದೆ ನೋಡಿ ಕೊಡಿ ಅಂದ್ಬಿಟ್ಟು ಮಾಡ್ಬಿಟ್ಟು ಬಂದ್ಬಿಟ್ರು. ನಾನು ಹಿಂದ್ಗಡೆ ತೆಗೆದು ನೋಡಿದ್ರೆ ಬಫಿಂಗ್ ಮಿಷಿನು, ಹ್ಯಾಮರ್ ಮಿಷಿನು. ಯಾಪಲ್ಲಿ ನಮ್ಮ ಕ್ಯಾಮ್ರಾಮನ್ ಅವರು ಆಕ್ಸ್ ಕೇಬಲ್ ವ್ಯಾಪಾರ ಮಾಡಿದ್ದಾರೆ ಕಣ್ರಿ. ಎಲ್ಲ ರೀತಿಯಾದ ಪವರ್ ಕನೆಕ್ಟರ್ ಕೇಬಲ್ಗಳು, ಲ್ಯಾಪ್ಟಾಪ್ಗೆ, ಕಂಪ್ಯೂಟರ್ ಎಲ್ಲ ಸಿಗ್ತಾ ಇತ್ತು. ಸೋನಿ ಅಮ್ಮ ಮಿಕ್ಸಿ, ಏಸರ್ ಮಾನಿಟರು, ನೆಕ್ಸ್ಟ್ ಏರ್ಪೋರ್ಟ್ಸ್ ಪೇಟೆಗೆ ಇಳಿದಿದ್ದಾರೆ. ಅವ್ರು ಏರ್ಪೋರ್ಟ್ಸ್ ಹುಡುಕ್ತಾ ಇರೋ ಗ್ಯಾಪಲ್ಲಿ ಅಲ್ಲಿ ನೋಡಿದ್ರೆ ಒಂದು ಸ್ಯಾಮ್ಸಂಗ್ದು ಕ್ಯಾಮ್ರಾ ಇತ್ತು, ಅದಕ್ಕೆ ಚೆಕ್ ಮಾಡ್ತಾ ಇದ್ರು. ನೋಡಿದ್ರೆ ಏರ್ಪೋರ್ಟ್ಸ್ ಎಲ್ಲ ಗುಡ್ಡೆ ಹಾಕೋಗ್ಬಿಟ್ಟಿದ್ದಾರೆ. ಯಾವ್ದು ಬೇಕು ತಗೊಳ್ಳಿ, ಆಗ್ಲಿಲ್ಲ ಅಂದರೆ ನಮ್ಮನ್ನ ಕೇಳಬೇಡಿ. ನೆಕ್ಸ್ಟ್ ನೋಡಿ ಇಲ್ಲಿ ಕಬ್ಬಿಣದ ಸಾಮಾನುಗಳು ಐತೆ. ನೋಡಿದ್ರೆ ಕೀಬೋರ್ಡು, ಪ್ಯಾನಾಸೋನಿಕ್ TV, ಮ್ಯಾಥಮೆಟಿಷಿಯನ್ ಬಾಕ್ಸ್ ಎಲ್ಲ ಐತೆ ನೋಡಿ. ಏರ್ಪೋರ್ಟ್ಸ್ ಪೇಟೆ ಇನ್ನೂ ಮುಂದುವರಿತಾ ಇದೆ, ನೋಡೋಣ. ಗೀಸರ್ಗಳು, ಫ್ಯಾನು, ಹಳೆ ಕಾಲದ ರೇಡಿಯೋ, ಸಬ್ ವೂಫರು,
ಕುಕ್ಕರು, ಕೆಟಲು, ಫ್ಯಾನ್, ಸೂಪರ್ ಎಲ್ಲ, ಕೂಲರ್ ಫ್ಯಾನು. ಇದು ಬಂದು ಬ್ಲೂಟೂತ್ ಮಾಡ್ಯೂಲ್, ಪೆನ್ ಡ್ರೈವ್ ಹಾಕೋ ಜಾಗದಲ್ಲಿ ಇದು ಹಾಕಿದ್ರೆ ಬ್ಲೂಟೂತ್ ಥರ ವರ್ಕ್ ಮಾಡಿಸ್ಬೋದು. ನೆಕ್ಸ್ಟ್ ನೋಡಿದ್ರೆ ಏರ್ಟೆಲ್ ಡಾಂಗಲು, ಮೇಡ್ ಬೈ ಹುವಾವೆ, ಚೈನಾ ಬ್ರ್ಯಾಂಡು. ಲೆನೋವೋದು ಲ್ಯಾಪ್ಟಾಪ್ ಬ್ಯಾಟ್ರಿ ಸಿಕ್ತು, 11.46 ವೋಲ್ಟು. ಜಿಯೋ ಸೆಟಾಪ್ ಬಾಕ್ಸ್ ನೋಡಿದ್ರೆ ಬರೀ 200 ರೂಪಾಯಿ ಅಂತೆ. ಹಾಗೆ ಆ ಕಡೆ ನೋಡಿದ್ರೆ ಕಣ್ಣಿಗೆ ಬಿದ್ದಿದ್ದು ಸ್ಯಾಮ್ಸಂಗ್ ಲ್ಯಾಪ್ಟಾಪು. ರೈಟ್ ಎಷ್ಟು ಅಂತ ಕೇಳಿದ್ರೆ ಸಾಕಾಗೋಯ್ತೀರ, 7,000 ಕಣ್ರಿ, 7,000. ಕಾಲಿಂಗ್ ಬೆಲ್ ಸ್ಪೀಕರ್ನೂ ಬಿಟ್ಟಿಲ್ಲ ಕಣ್ರಿ, ನೋಡ್ರಿ ಅಲ್ಲಿ ಎಷ್ಟು ಅಂತಂದು ಮಡಗಿದ್ದಾರೆ, 20 ರೂಪಾಯಿ ಅಂತೆ ಒಂದು ಪೀಸು. CC ಕ್ಯಾಮ್ರಾನೂ ಸಿಗುತ್ತಿಲ್ಲಿ ನೋಡಿ. ನಲ್ಲಿ ಐಟಮ್ಗಳು, ಚಾರ್ಜಿಂಗ್ ಅಡಾಪ್ಟರ್ಸು, ಸ್ಕೇಟಿಂಗ್ ಶೂಗಳು. ಹೋದರೆ 100 ರೂಪಾಯಿಗೆ ಹೆಡ್ಫೋನ್ ಸಿಗುತ್ತೆ ನೋಡಿ. ಕಂಪ್ನಿದು ಲ್ಯಾಪ್ಟಾಪ್ ಬ್ಯಾಟ್ರಿನೂ ಇತ್ತು, 53 ವ್ಯಾಟ್ ಅವರು. ರೇಟ್ ಎಷ್ಟು ಅಂತ ಕೇಳಿದ್ರೆ 150 ರೂಪಾಯಿ ಅಂದರು. ಬಟ್ಟೆ ಚಪ್ಪಲಿಗಳಂತೂ ಕೇಳೋಕ್ಕೆ ಹೋಗ್ಬಿಡಿ, ಅಲ್ಲಿ ದೇವರ ಆಶೀರ್ವಾದನೂ ಸಿಗುತ್ತೆ. ನಾನು ತಾತಪ್ಪನ ಹತ್ರ 80 ರೂಪಾಯಿ ಕೊಟ್ಟು ಒಂದು ಮೈಕ್ ತೊಗೊಂಡಿದ್ದೀನಿ. ಕೊನೆಗೂ ನಮ್ಮ ಎಡಿಟರು ಏರ್ಪೋರ್ಟ್ಸ್ನ ಕಂಡುಹಿಡಿದ್ಬಿಟ್ರು. ರಿಯಲ್ಮಿ ಕಂಪ್ನಿದು ಯಾವುದೋ 100 ರೂಪಾಯಿನ ಕೊಟ್ಟು ತಗೊಂಡಿದ್ದಾರೆ. ನೋಡೋಣ ವರ್ಕ್ ಆಗುತ್ತಾ ಇಲ್ವಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ಪ್ರಾಡಕ್ಟ್ ಹೆಸರು ಏನಂತ ಗೊತ್ತಿಲ್ಲ, ಏನಾದರೂ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ. ಐಕಾನ್ದು ಹಳೆ ಕಾಲದ ಕ್ಯಾಮ್ರಾ ಇದೆ. ಯಾರಾದರೂ ಹಳೆ ಕಾಲದ ವಸ್ತು ಕಲೆಕ್ಟ್ ಮಾಡೋರು ಇದ್ದರೆ ನೋಡಿ, ಇಲ್ಲಿ ಬನ್ನಿ, ತುಂಬ ಹಳೆ ಕಾಲದ ವಸ್ತುಗಳು ಸಿಗ್ತೈತೆ ನಿಮಗೆ. ಬಾಷ್ ಕಂಪ್ನಿದೊಂದು ಪ್ರಾಡಕ್ಟ್ ಬಿದ್ದಿತ್ತು, ಆದರೆ ಇದು ಏನು ಅಂತಲೂ ನನಗೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡ್ಬಿಟ್ಟು ಹೋಗಿ. ಕೊನೆಗೂ 1-2 ಫೋನ್ನ ಕಂಡುಹಿಡ್ದಿದ್ವಿ. ಒಂದ್ರ ಬೆಲೆ 800 ಅಂತೆ, ಇನ್ನೊಂದ್ರ ಬೆಲೆ 2000 ಅಂತೆ ನೋಡಿ. ಇಲ್ಲಿ ನೋಡಿದ್ರಂತೂ ಕ್ಯಾಮ್ರಾಗಳಂತೂ ಸಕ್ಕದಾಗಿ ಬಿದ್ದೈತೆ. ಅಂದರೆ ಯಾವ ಕಂಪ್ನಿದು ಗೊತ್ತಿಲ್ಲ, ಬನ್ನಿ ಹತ್ರ ಹೋಗಿ ನೋಡೋಣ. ಮೊದಲನೇದು ನೋಡಿದ್ರೆ ಕೋಡಾ ಕಂಪ್ನಿದು, ಇದು ಯಾಶಿಯಾ ಏನೋ ಗೊತ್ತಿಲ್ಲ. ಇದು ಕೋಡಾ ಕ್ಯಾಮ್ರಾ 35. ನೆಕ್ಸ್ಟ್ ಬಂದು ಇದು ಪ್ರೀಮಿಯರ್. ಹೆಸರುಗಳೇ ಕೇಳಿರಲಿಲ್ಲ ನಾನು. ಮಸ್ತಾಗಿರೋ ಶೂಗಳಿತ್ತು, ಎಲ್ಲ ಕಮ್ಮಿ ರೇಟು, ಚೆನ್ನಾಗೈತೆ ಶೂಗಳು. ಮುಂದೆ ಹೋಗಿ ನೋಡಿದ್ರೆ ಫಾರಿನ್ ಕರೆನ್ಸಿ ಎಲ್ಲ ಇಕ್ಕಿದ್ರು. ಇದು ಭೂತಾನ್ ದೇಶದ ಕರೆನ್ಸಿ ನೋಟು ನೋಡಿ. ಇದ್ರ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿಲ್ಲ, ಇದು ಭೂತಾನ್ ದೇಶಕ್ಕೆ ಸೇರಿದ್ದು. ಸಂಗೀತ ಪ್ರಿಯರಿಗಾಗಿ ಗಿಟಾರ್ಗಳು 1500 ಓನ್ಲಿ. ಮುಂದೆ ಹೋದರೆ ಹಳೆ ಕಾಲದ್ದು 1 ರೂಪಾಯಿ ನೋಟು, 2 ರೂಪಾಯಿ ನೋಟು ನಮ್ಮ ದೇಶದ್ದೇ.
ಹಂಗೆ ಸುತ್ತಮುತ್ತ ಇರೋ ತಟ್ಟೆಲೆಲ್ಲ ನೋಡಿದಾಗ ಒಂದು ತಟ್ಟೆಲಿ ಬರೀ ಫಾರಿನ್ ಕರೆನ್ಸಿಗಳೇ ಬಿದ್ದಿದ್ದು. ಇದು ಇಟಲಿ ದೇಶದ ಕಾಯಿನ್ ನೋಡಿ, ಇದು 5 ಸೆಂಟು. ನೆಕ್ಸ್ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಇವರು ಇಬ್ರಹಾಂ ಲಿಂಕನ್. ಹಂಗೆ ಹುಡ್ಕಾಡ್ತಾ ಇದೆ, ನೆಕ್ಸ್ಟ್ ಕಣ್ಣಿಗೆ ಬಿದ್ದಿದೆ 2 ಸೆಂಟ್. ಯಾವ ದೇಶದಪ್ಪ ಅಂದರೆ ಇದು ಜರ್ಮನಿ ದೇಶದ ಕಾಯಿನು. ಹಲವಾರು ದೇಶದ ಕಾಯಿನ್ಗಳಿದೆ. ಇದು ಯಾವುದು 5 ಯೂರೋ ಸೆಂಟ್, ಮಾಮೂಲಿ ಸೇಮ್ ಜರ್ಮನಿ ದೇಶದ್ದು. ಇದು ಅಮೇರಿಕಾ 1 ಸೆಂಟ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಹಿಂಗೆ 1 ಪೈಸಾ ಅಂತೀವಲ್ಲ, ಆ ರೀತಿ ಅಮೇರಿಕಾದ $1ನ 100ನೇ ಒಂದು ಭಾಗ 1 ಸೆಂಟ್, ಲೈಕ್ ಇಂಡಿಯನ್ ಪೈಸೆ. ನೆಕ್ಸ್ಟು ಆಸ್ಟ್ರಿಯಾ ದೇಶದ್ದು ಕಾಯಿನ್ ಇದು ನೋಡಿ, ಆಸ್ಟ್ರಿಯಾ ದೇಶದ್ದು 5 ಯೂರೋ ಸೆಂಟ್. ಯುರೋಪ್ ದೇಶದಲ್ಲೆಲ್ಲ ಹಿಂಗೆ ಯೂರೋ ಅಂತೆಲ್ಲ ಬರುತ್ತೆ. ಅದರಲ್ಲಿ ಮಾಮೂಲಿ ನಮ್ಮ ದೇಶದ್ದು 5 ಪೈಸೆ, 2 ಪೈಸೆ, 1 ಪೈಸೆ, ಇವೆಲ್ಲ ₹1 ಕಾಯಿನ್ಗಳು. ಇವೆಲ್ಲ ಮೋಸ್ಟ್ಲಿ ನೀವು ನೋಡಿರ್ತೀರ. ಇವೆಲ್ಲ ₹1 ನೋಟ್ಗಳು ನೋಡಿ, ಇಸ್ಪೇಟೆಲ್ಲ ಥರ ತಿರ್ಸ್ತೇವೆ ಹಿಡಿತಾರೆ. ಫೈನಲಿ ಆ್ಯಪಲ್ ಐಫೋನ್ ಟ್ಯಾಬ್ ಇರೋ ಪ್ಲೇಸ್ನ ಕಂಡು ಬಂದಿದ್ದೀವಿ. ಆ ಟ್ಯಾಬ್ ಬೆಲೆ ₹3,000 ಅಂತೆ. ಹಂಗೆ ಮೇಲ್ಗಡೆ ನೋಡಿದ್ರೆ ₹7,000.